ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಕೆಡಿಪಿ ಸಭೆಯ ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯ, ಅಹಂಕಾರ ಮತ್ತು ಬೇಜವಾಬ್ದಾರಿತನದ ಜೀವಂತ ಸಾಕ್ಷಿಯಾಗಿದೆ. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕೆಲ ಅಧಿಕಾರಿಗಳು ಸಭೆಯ ಗಂಭೀರತೆಯನ್ನ ಗಾಳಿಗೆ ತೂರಿ ಮೊಬೈಲ್ ಫೋನ್ಗಳಲ್ಲಿ ಮುಳುಗು ಹೋಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ರೈತರ ಸಮಸ್ಯೆ, ಕುಡಿಯುವ ನೀರಿನ ತೊಂದರೆ, ರಸ್ತೆ ದುರವಸ್ಥೆ, ವಿದ್ಯುತ್ ವ್ಯತ್ಯಯ ಸೇರಿದಂತೆ ಜನರ ಬದುಕಿಗೆ ಸಂಬಂಧಿಸಿದ ಅನೇಕ ಗಂಭೀರ ವಿಚಾರಗಳು ಚರ್ಚೆಯಾಗ್ತಿದ್ರೆ ಕೆಲ ಅಧಿಕಾರಿಗಳು ಮಾತ್ರ ಇದು ನಮಗೆ ಸಂಬಂಧವೇ ಇಲ್ಲ ಅನ್ನುವಂತೆ ಮೊಬೈಲ್ನಲ್ಲಿ ತಲೆ ಹೂಡಿ ಕುಳಿತಿದ್ದಾರೆ. ಸಭೆಯಲ್ಲಿ ಕುಳಿತಿದ್ದ ಗುಡಿಬಂಡೆ ಬೆಸ್ಕಾಂ ಎಇಇ ಮೊಬೈಲ್ನಲ್ಲಿ ಹೆಣ್ಣುಮಕ್ಕಳ ಫೋಟೋಗಳನ್ನು ಸ್ಕ್ರೋಲ್ ಮಾಡ್ತಾ ವೀಕ್ಷಿಸುತ್ತಿದ್ದ ದೃಶ್ಯ ಸ್ಥಳದಲ್ಲಿದ್ದವರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ದ ಸಭೆಯ ಮಧ್ಯೆಯೇ ಇಂತಹ ವರ್ತನೆ ಅಧಿಕಾರಿಗಳ ಮನೋಭಾವ ಎಷ್ಟು ಕುಸಿದಿದೆ ಅನ್ನೋದನ್ನ ಬಯಲು ಮಾಡಿದೆ. ಇನ್ನು ಕೆಲ ಅಧಿಕಾರಿಗಳು ವಾಟ್ಸ್ಆಪ್ ಚಾಟಿಂಗ್, ವಿಡಿಯೋ ವೀಕ್ಷಣೆ, ಖಾಸಗಿ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ದರೆ ಹಲವರು ಸಭೆಗೆ ಗೈರಾಗಿರೋದು ಆಡಳಿತ ವ್ಯವಸ್ಥೆಯ ದುರಂತ ಸ್ಥಿತಿಗೆ ಕನ್ನಡಿಯಾಗಿದೆ. ಕೆಡಿಪಿ ಸಭೆ ಅಂದರೆ ಅಧಿಕಾರಿಗಳಿಗೆ ಕೇವಲ ಹಾಜರಾತಿ ಹಾಕುವ ಕಾರ್ಯಕ್ರಮವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ. ಜನರ ತೆರಿಗೆ ಹಣದಲ್ಲಿ ಲಕ್ಷಾಂತರ ಸಂಬಳ ಪಡೆಯುವ ಅಧಿಕಾರಿಗಳು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುವ ಸಭೆಯಲ್ಲೇ ಇಂತಹ ನಿರ್ಲಕ್ಷ್ಯ ತೋರಿದ್ರೆ ಸಾಮಾನ್ಯ ಜನರ ಕೆಲಸಗಳು ಹೇಗೆ ನಡೀತವೆ ಎಂಬ ಆಕ್ರೋಶ ವ್ಯಕ್ತವಾಗ್ತಿದೆ. ಶಾಸಕರ ಸಮ್ಮುಖದಲ್ಲಿ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ರೆ ಕಚೇರಿಗಳಲ್ಲಿ ಸಾರ್ವಜನಿಕರನ್ನ ಹೇಗೆ ನಡೆಸಿಕೊಳ್ತಾರೆ ಎಂಬ ಪ್ರಶ್ನೆ ಈಗ ಜನರನ್ನ ಕಾಡ್ತಿದೆ. ಅಭಿವೃದ್ಧಿ ಪರಿಶೀಲನೆಗಾಗಿ ನಡೆಯುವ ಕೆಡಿಪಿ ಸಭೆಗಳು ಇದೀಗ ಕಾಟಾಚಾರದ ಕೂಟಗಳಾಗಿ ಮಾರ್ಪಟ್ಟಿವೆ ಎಂಬ ಆರೋಪಗಳು ಕೇಳಿಬಂದಿವೆ. ಸಭೆಯಲ್ಲಿ ಗೈರಾದ ಅಧಿಕಾರಿಗಳ ವಿರುದ್ಧ ಹಾಗೂ ಸಭೆಯ ಗಂಭೀರತೆಯನ್ನು ಹಾಳು ಮಾಡಿದ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೊಬೈಲ್ ಮಧ್ಯದಲ್ಲೇ ಮುಳುಗಿರುವ ಅಧಿಕಾರಿಗಳಿಂದ ಜನಸೇವೆ ಸಾಧ್ಯವೇ ಎಂಬ ಪ್ರಶ್ನೆ ಇದೀಗ ಗೌರಿಬಿದನೂರಿನ ಜನರ ಕೋಪದ ಕೂಗಾಗಿದೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.